ಕರ್ನಾಟಕ ನಿರ್ಣಯ ವೇದಿಕೆ ಪ್ರಾರಂಭ ಮಾಡಿದ್ದು ಭಾಳ ವರ್ಷದಿಂದಲೇ ನಾವು ಕರ್ನಾಟಕ ನಿರ್ಣಯ ವೇದಿಕೆಯನ್ನು ಪ್ರಾರಂಭಿಸಿದ್ದೀವಿ. ಅದರ ಸಲುವಾಗಿ ಬಂಗಾರಪೇಟೆ ತಾಲೂಕಿಗೆ ಒಂದು ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡೋ ಉದ್ದೇಶದಿಂದ ಇವತ್ತು ಸಭೆ ಸೇರಿದ್ವಿ. ಈ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರು ಗೌರವಾನ್ವಿತರಾದಂಥ ಗಂಗಾಧರಣ್ಣವರು ಆಗಮಿಸಿದ್ದಾರೆ. ಗಂಗಾಧರಣ್ಣವರೇ, ಮತ್ತೊಬ್ಬ ಯುವ ನಾಯಕರು, ನನ್ನ ಆತ್ಮೀಯ ಸ್ನೇಹಿತರು ಆದಂಥ ರಾಜ್ಯ ಉಪಾಧ್ಯಕ್ಷರಾದಂಥ ಜೀವನ್ ರೆಡ್ಡಿಯವರೇ, ಮತ್ತೊಬ್ಬ ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದಂಥ ಮಂಜುನಾಥ್ ಅಣ್ಣವರೇ, ಹಾಗೂ ಹೊಸದಾಗಿ ನಾವು ಜವಾಬ್ದಾರಿ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಶೇಖರಣ್ಣವರೇ, ಆಯಿತು ಶ್ರೀಧರಣ್ಣವರೇ, ಇದೇ ಸ್ಥಳೀಯರಾದ ಶ್ರೀಧರಣ್ಣವರೇ, ಹಾಗೂ ಅವರ ಸಹಮಿತ್ರ ಎಲ್ಲ ನಮ್ಮ ವೇದಿಕೆಯ ಸದಸ್ಯರೇ. ಇವತ್ತಿನ ವಿಚಾರ ಏನು ಅಂದರೆ, ನಮ್ಮ ಅವಾಗಲೇ ಹೇಳಿದಾಗೆ ನಮ್ಮ ಸಂಘಟನೆ ಪ್ರಾರಂಭ ಆಗಿ ಕಳೆದ ತಿಂಗಳಾಗಿದೆ. ನಾವು ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ನಾವು ಸಂಘದ ಜವಾಬ್ದಾರಿಯನ್ನು ಅಧ್ಯಕ್ಷರನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಸಂಘದ ಕಾರ್ಯವೈಖರಿಯನ್ನು ಅಥವಾ ಕಾರ್ಯವೇಗವನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಮೊದಲ ಬಾರಿಗೆ ಇವತ್ತು ಬಂಗಾರಪೇಟೆಗೆ ನಮ್ಮ ಡೈನಾಮಿಕ್ ಆದಂಥ ಶೇಖರಣ್ಣವರನ್ನು ನಾವು ಶ್ರೀಧರಣ್ಣವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಏನು ಉದ್ದೇಶ ಅಂದರೆ, ನಮ್ಮ ಸಂಘದ್ದು ಇವತ್ತಿನ ದಿನಗಳಲ್ಲಿ ನಾವು ತಾಲೂಕಿನಾದ್ಯಂತ ನೋಡ್ತಾ ಇದ್ದೀವಿ, ಅಧಿಕಾರಿಗಳು ಕೆಲ ಡಿಪಾರ್ಟ್ಮೆಂಟ್, ಕೆಲವು ಇಲಾಖೆಗೆ ಅಧಿಕಾರಿಗಳು ಸಾಮಾನ್ಯ ಜನಕ್ಕೆ ಸ್ಪಂದಿಸ್ತಾ ಇಲ್ಲ. ಬೇಜವಾಬ್ದಾರಿತನ, ಲಂಚಗುಳಿತನ ಮಿತಿಮೀರಿದೆ. ತಾಲೂಕಿನಲ್ಲಿ ರೈತರಿಗೆ, ಶೋಷಿತ ವರ್ಗದವರಿಗೆ, ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ನಮ್ಮ ಸಂಘದ ಸಭೆಯಲ್ಲಿ ನಾವು ಸರ್ವಾನುಮತದಿಂದ ತೀರ್ಮಾನ ಮಾಡಿ, ಹೇಗೆ ತೀರ್ಮಾನ ಅದನ್ನು ನ್ಯಾಯ ಒದಗಿಸಬೇಕು ಅಂದರೆ, ಇಲ್ಲೊಂದು ಘಟಕವನ್ನು ನಮ್ಮ ಶಾಖೆಯನ್ನು ಓಪನ್ ಮಾಡೋದ್ರ ಮುಖಾಂತರ ತಾಲೂಕಿನಲ್ಲಿ ಯಾವುದೇ ಅನ್ಯಾಯಸ್ಥರಿಗೆ ನಾವು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ಒಮ್ಮತದಿಂದ ತೀರ್ಮಾನ ಮಾಡಿ ಅದಕ್ಕೆ ಇವತ್ತಿಂದಲೇ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಯಾರಾದರೂ ಅನ್ಯಾಯಕ್ಕೆ ಒಳಪಟ್ಟರೆ, ಶೋಷಿತಕ್ಕೊಳಗಾದರೆ, ಅಧಿಕಾರಿಗಳು ಸ್ಪಂದಿಸದೇ ಇದ್ದಾಗ ಅಥವಾ ಅವ್ರಿಗೆ ಅನ್ಯಾಯ ಆದಾಗ ನಮ್ಮ ಶಾಖೆ ಇರ್ತದೆ, ಓಪನ್ ಮಾಡ್ತೀವಿ. ಸಂಘದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಅವರನ್ನಾಗಲಿ ನಮ್ಮನ್ನಾಗಲಿ ಸಂಪರ್ಕಿಸಿದ್ರೆ ನಾವು ಜೊತೆ ಹೋಗಿ ಸಮಾಜದಲ್ಲಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋದ್ರ ಮುಖಾಂತರ ನಾವು ಇವತ್ತು ಜನತೆಗೆ ತಮ್ಮ ಮುಖಾಂತರ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಸಮಾಜದ ಎಲ್ಲ ವ್ಯಕ್ತಿಗಳು, ಕಟ್ಟಕಡೆಯ ವ್ಯಕ್ತಿ ಕೂಡ ನ್ಯಾಯಯುತವಾಗಿ ಬದುಕಬೇಕು, ಅದಕ್ಕೆ ನಮ್ಮ ಸಹಕಾರ ಕೊಡ್ತೀವಿ ಅನ್ನೋದ್ರ ಮುಖಾಂತರ ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ಜನನಿರ್ಣಾಯಕ ವೇದಿಕೆ ನನ್ನನ್ನು ತಾಲೂಕು ಅಧ್ಯಕ್ಷನಾಗಿ ನೇಮಿಸಿದ್ದಾರೆ. ನಾನು ಮೊದಲಿನಿಂದಲೂ ಭ್ರಷ್ಟಾಚಾರ ವಿರುದ್ಧ ಹೋರಾಟಗಳು ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನನ್ನನ್ನು ಗುರುತಿಸಿ ಕರ್ನಾಟಕ ಜನನಿರ್ಣಾಯಕ ವೇದಿಕೆ ನನಗೆ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಕೆ ಗಂಗಾಧರ್ ಸರು, ನಮ್ಮ ಗೌರವ ರಾಜ್ಯ ಉಪಾಧ್ಯಕ್ಷರು ಜೀವನ್ ರೆಡ್ಡಿ ಅವರು, ಹಾಗೂ ಗೌರವಾಧ್ಯಕ್ಷರು ಮಂಜುನಾಥ್ ಅವರು, ಹಾಗೂ ಚೌಡಪ್ಪ ಅವರು ರಾಜ್ಯಾಧ್ಯಕ್ಷರೆಲ್ಲ ಬಂದಿದ್ದಾರೆ. ಇವತ್ತಿನ ದಿವಸ ನನಗೆ ಈ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಬಂಗಾರಪೇಟೆಯಿಂದ ಬೀದರ್ವರೆಗೂ ನಮ್ಮ ಸಂಘಟನೆ ವಿಸ್ತರಣೆ ಮಾಡುತ್ತಾ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನನ್ನ ಆಯ್ಕೆ ಮಾಡಿ ಮುಂದಿನ ಬಲಗೊಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.